ನಾನಿದೇ ಜ್ಞಾ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗ್ರಾಮೀಣಾಭಿವೃದ್ಧಿ ವಿಭಾಗದಲ್ಲಿ ಕಳೆದ 10 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆದರೆ ಈ ವರ್ಷ ಅಂದರೆ ಲಾಸ್ಟ್ ಅಕಾಡೆಮಿಕ್ ಇಯರು 24-25ನೇ ಸಾಲಿಗೆ ನನ್ನನ್ನು ತೆಗೆದಾಕ್ತಾರೆ. 6 ತಿಂಗಳು ನಮ್ಮನ್ನು ದುಡಿಸ್ಕೊಂಡು 6 ತಿಂಗಳು ಆದಮೇಲೆ ಒಂದು ಆರ್ಡ್ರ್ ಕೊಡ್ತಾರೆ. ಅದರಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳ್ತಾರೆ. ನಮಗೆ ನವಂಬರ್ 5ನೇ ತಾರೀಕು ಇಂಟರ್ವ್ಯೂ ನಡೆದಿರುತ್ತೆ. ಇಂಟರ್ವ್ಯೂ ನಡೆದಿದ್ದ ಮಾರನೆಗೆ ಅವರು ನಮಗೆ ನೀವು ಸೆಲೆಕ್ಟ್ ಆಗಿಲ್ಲ ಅನ್ನೋಂಥದ್ದನ್ನು ಹೇಳಬೇಕು. ನಾವು ಯಥಾವತ್ತಾಗಿ ನಮ್ಮದೇನಿದೆ 10 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಹಾಗೆ ಕಾಲೇಜ್ಗೆ ಹೋಗ್ತಾಯಿದ್ವಿ, ವರ್ಕ್ ಮಾಡ್ತಾಯಿದ್ವಿ. ಸೊ ನಮ್ಮನ್ನು ಕರೆದು ನಮಗೆ ಏನೂ ಹೇಳಲಿಲ್ಲ. ನಾನು ಇದು ಮಾಡಿದ್ದೀನಿ, ಕ್ಲಾಸಸ್ಗೆ ಹೋಗಿದ್ದೀನಿ, ಆಮೇಲೆ ಫೀಲ್ಡ್ ವರ್ಕಿಗೆ ಹೋಗಿದ್ದೀನಿ. ಇವೆಲ್ಲ ಹೋಗಿ ನಾನು ಮೆಸೇಜ್ ಕೂಡ ಹಾಕಿದ್ರು ನನಗೇನೂ ಅಪೋಸ್ ಮಾಡಲಿಲ್ಲ ಡಾಕ್ಟರ್ ನಿಮ್ಮ ಜ್ಞಾನದೇವ್ ಅವರು. ಈ ಥರ ಎಲ್ಲ ಇದ್ಮೇಲೆ ನಾವೇನು ಮಾಡಬೇಕು, ನಮ್ಮ ಪಡೆಗೆ ನಾವು ವರ್ಕ್ ಮಾಡ್ಕೊತಾ ಇದ್ವಿ. 6 ತಿಂಗಳಾದಮೇಲೆ ಅವರು ಒಂದು ಆರ್ಡ್ರ್ ಕೊಡ್ತಾರೆ. ಆರ್ಡ್ರಲ್ಲಿ ನಮ್ಮ ಹೆಸರಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನಾವೆಲ್ಲ ವಿ ಸಿಗೆ, ರಿಜಿಸ್ಟರ್ಗೆ, ಸಿಂಡಿಕೇಟ್ ಮೆಂಬರ್ಸ್ಗೆ ಎಲ್ಲರಿಗೂ ಲೆಟರ್ಗಳನ್ನ ಕೊಡ್ತೀವಿ. ಎಷ್ಟು ಲೆಟರ್ಗಳು ಕೊಟ್ಟರು ಅವರು ನಮಗೆ ಉತ್ತರ ಕೊಡಲ್ಲ. ಆಮೇಲೆ ಕಮಿಟಿ ಮಾಡ್ತಾರೆ. ಕಮಿಟಿನಲ್ಲಿ ಇಂಟರ್ವ್ಯೂಗೆ ಬರ್ದೇ ಇರ್ತಕ್ಕಂಥ ನಜೀರುದ್ದೀನ್ ಅವ್ರನ್ನ ತೆಗೆದಾಕಬೇಕು ಅಂತ ಹೇಳ್ತಾರೆ. ಬಟ್ ಅವ್ರನ್ನ ತೆಗೆದಾಕದಿರ ಅವ್ರ ಕೈಯಲ್ಲಿ ದುಡಿಸ್ಕೊಂಡಿದ್ದಾರೆ. ನಜೀರ್ ಅವ್ರ ಕೈಯಲ್ಲಿ 1 ವರ್ಷ ದುಡಿಸ್ಕೊಂಡಿದ್ದಾರೆ. ಕಮಿಟಿನಲ್ಲೇ ಹೇಳ್ತಾರೆ ಅವ್ರನ್ನ ತೆಗೆದಾಕಬೇಕು ಅಂತ ಅಂದ್ಬಿಟ್ಟು. ಪ್ರೆಸೆಂಟ್ ಇದ್ದಾರೆ. ಅವ್ರು ಈಗ ಮೊನ್ನೆ ತಾನೇ ಇನ್ವಿಜಿಲೇಷನ್ ಮಾಡ್ತಿರೋ ಅಂಥದ್ದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಇದನ್ನೆಲ್ಲ ನಾವು ವಿ ಸಿಗೆ ಮತ್ತು ಸಿಂಡಿಕೇಟ್ ಮೆಂಬರ್ಸ್ಗಾಗಲಿ ರಿಜಿಸ್ಟರ್ ಗಮನಕ್ಕೆ ತಂದ್ರೂ ಅವ್ರು ಯಾವುದೇ ಥರದ ಒಂದು ಇದನ್ನು ತೊಗೊಂಡಿಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ನಿಮ್ಮ ಜ್ಞಾನದೇವ್ ಅವ್ರನ್ನ ಯಾಕೆ ಅವರು ಅಷ್ಟೊಂದು ಕಾಪಾಡ್ಕೋತಾ ಇದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ನಮಗೆ 1 ವರ್ಷದಿಂದ ಸ್ಯಾಲ್ರಿ ಆಗಿಲ್ಲ. ಮೇಯ್ನು ನಮಗೆ ಅಂತಲ್ಲ, ಅಲ್ಲಿ ದುಡಿತಾ ಇರ್ತಕ್ಕಂಥ ಒಂದು 11 ಜನಕ್ಕೂ ಕೂಡ ಸ್ಯಾಲ್ರಿ ಆಗಿಲ್ಲ. ಇಬ್ಬರಿಗೆ ಮಾತ್ರ ಸ್ಯಾಲ್ರಿ ಮಾಡಿದ್ದಾರೆ. ಅದು ಈಗ ಮೊನ್ನೆ ಬಂದಿರ್ತಕ್ಕಂಥ ಸೋಮಶೇಖರ್ ಅವರು ಅವರಿಬ್ಬರಿಗೆ ಮಾತ್ರ ಲೆಟರ್ ಕೊಟ್ಟು ಇದು ಮಾಡಿದ್ದಾರೆ, ಸ್ಯಾಲ್ರಿ ಮಾಡಿದ್ದಾರೆ. ಇದು ಖಂಡಿತವಾಗಿ ದುಡ್ಡು ತೊಗೊಂಡೇ ಸೆಲೆಕ್ಟ್ ಮಾಡ್ತಾ ಇರೋದು. ಈಗ ನಮ್ಮ ಹತ್ರ ಆಡಿಯೋನೂ ಇದೆ, ಅವ್ರು ದುಡ್ಡು ತೊಗೊಂಡು ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ. ಆಡಿಯೋದಲ್ಲಿ ಹೇಳ್ತಾರೆ, ಮೇಡಮ್ ಅವ್ರನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ಅಶ್ವಿನಿ ಅಂತ ಹೇಳ್ತಾರೆ. ಅದು ಅಶ್ವಿನಿ ನಾನೇನೆ, ಬಸವರಾಜ್ ಸರ್ ನಮ್ಮ ಕೊಲ್ಲಿಗೇನೆ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾರೆ. ಇವರೆಲ್ಲ ಒಂದು ಪೊಸಿಷನಲ್ಲಿ ಇಟ್ಕೊಂಡು ಈ ಥರವಾಗಿ ಮಾತಾಡ್ತಾರೆ ಅಂತಂದರೆ, ಹೀನಾಯವಾಗಿ ನಡ್ಕೊತಾರೆ ಅಂತಂದರೆ ಇವ್ರಿಗೆಲ್ಲ ಯಾಕೆ ಅಧಿಕಾರ ಅಂತ ಅಂದ್ಬಿಟ್ಟು ನಮಗೆ ಅನಿಸುತ್ತೆ. ಇಲ್ಲ, ಖಂಡಿತ ಕೇಳಿದರು. ನಾವೆಲ್ಲರನ್ನೂ ನಮ್ಮನ್ನು ಕರೆದಿದ್ರು ಇದಕ್ಕೆ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು. ಕಳೆದ ಒಂದು 24-25ನೇ ನೋಟಿಫಿಕೇಶನ್ ಆದಮೇಲೆ ಒಂದು ಮೀಟಿಂಗ್ ಮಾಡ್ತಾರೆ. ಇಂಟರ್ವ್ಯೂ ದಿನ ನಿಮ್ಮ ಜ್ಞಾನದೇವ್ ಅವರು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲೇ ಕೇಳ್ತಾರೆ 1 ಲಕ್ಷ ಕೊಡಿ ಎಲ್ಲರೂ ಅಂತ ಅಂದ್ಬಿಟ್ಟು. ಗಿಫ್ಟ್ ವೋಚರ್ ಕೇಳ್ತಾರೆ. 1 ಲಕ್ಷ ಕೊಡಿ ಅಂತ ಅಂದ್ಬಿಟ್ಟು. ಇದನ್ನು ನೇಮಕಾತಿ ಮಾಡ್ಕೋಬೇಕು ಅಂತಂದರೆ 1 ಲಕ್ಷ ಗಿಫ್ಟ್ ವೋಚರ್ ಕೇಳ್ತಾರೆ. ಅದನ್ನು ನಾವು ಕುಲಪತಿಗಳಿಗೆ ಲೆಟರ್ ಬರೆದಿದ್ದೀವಿ. ಕುಲಪತಿಗಳಿಗೆ ಲೆಟರ್ ಬರೆದಿದ್ದೀವಿ, ನಮ್ಮನ್ನು ಈ ಥರ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಯಾವುದೇ ಲೆಟರ್ಗೂ ನಮಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಕುಲಪತಿಗಳು. ಹಾಗೆ ನಮಗೆ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿಲ್ಲ. ಅವ್ರನ್ನ ಯಾಕೆ ಇಷ್ಟು ಅವರ ಅಧಿಕಾರ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ಬಂದಿದ್ರು ಸಹ ಯಾವುದೇ ಥರದ ಒಂದು ಇದು ಮಾಡಿಲ್ಲ. ನಾವು ಈ ಆಡಿಯೋ ಆಗಲಿ ವಿಡಿಯೋ ಆಗಲಿ ಇವನ್ನೆಲ್ಲವನ್ನು ತೋರಿಸಿದ್ದೀವಿ ಕುಲಪತಿಗಳಿಗೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾವ ಕಾರಣಕ್ಕೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನು ಕುಲಪತಿಗಳೇ ಹೇಳಬೇಕು.